ಎಜಿ ನ್ಯೂಸ್ಗೆ ಸ್ವಾಗತ. ಕುಡಚಿ ಕ್ಷೇತ್ರದ ಅಭಿವೃದ್ಧಿ ಮಾಡುವುದೇ ನನ್ನ ಮೂಲ ಉದ್ದೇಶ. ಕ್ಷೇತ್ರದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ಆದ ರಸ್ತೆ, ಚರಂಡಿ ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ನೀಡೋದ್ರೊಂದಿಗೆ ಇವತ್ತಿನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅಲಕನೂರ, ಅಳಗವಾಡಿ, ಮೊರಬ, ನಿಲಜಿ, ಕುಡಚಿ, ಸುಟಟ್ಟಿ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ 99 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕರು ಆದ ಮಹೇಂದ್ರ ತಮ್ಮಣ್ಣ ಅವರ ಚಾಲನೆ ಕೊಟ್ಟಿದ್ದಾರೆ. ಹಾಗೂ ಮೊರಬ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಹೊಸದಾಗಿ ನಿರ್ಮಿಸಿದ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾರಿಗೆ ಧನ್ಯವಾದಗಳು. ನಮ್ಮ ಊರಿನ ಎಲ್ಲ ಜನರ ಪರವಾಗಿ ನನ್ನ ಗಮನಕ್ಕಿದೆ ಸರ್. ಮತ್ತೊಮ್ಮೆ ಅಣ್ಣವರ ತಮಗೆ ಒಂದು ರಿಕ್ವೆಸ್ಟ್, ಒಂದು ಮನವಿ ಮಾಡ್ತೀವಿ. ನಮ್ಮ ಭವನಿಗೆ ಒಂದು 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ತಾವು ಸಮಾಜ ಕಲ್ಯಾಣ ಇಲಾಖೆ ಹೇಳಿ ಅದು 75 ಲಕ್ಷ ರೂಪಾಯಿಗೆ ಮಾಡಿದ್ದೀರಾ. ಅದು ಒಂದು ಹಂತಲ್ಲಿದೆ. ಅದು ಆದಷ್ಟು ಬೇಗನೆ ಅದು ಮಾಡಿ ನಮ್ಮ ಭವನ ಕೆಲಸ ಒಂದು ಒಳ್ಳೆಯ ರೀತಿಯಿಂದ ಏನು ತಾವು ಈ ರೋಡನ್ನು ಮಾಡಿದಿರಿ ಅದೇ ರೀತಿ ನಮ್ಮ ಭವನ ಕೆಲಸವನ್ನು ಆಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಪ್ರದೀಪ್ ಹಾಲ್ಗುಣಿ, ವರ್ಧಮಾನ ಶಿರಹಟ್ಟಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮೊಹಮ್ಮದ್ ಮುಸ್ತಫಾ, ರಾಘವೇಂದ್ರ ಕೋತಾ, ಸತೀಶ್ ಪತ್ತಾರ್, ಸಮಾಜ ಕಲ್ಯಾಣ ಅಧಿಕಾರಿ ವಿಠಲ್ ಭಜಂತ್ರಿ, ಮಹಾದೇವ ಮಖತುಂ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿಲಜಿ ಬಸೇಗೌಡ ಪಾಟೀಲ, ಶಿವಾಜಿ ಚೌಹಾಣ್, ಮಹಾವೀರ ಕಾಂಬ್ಳೆ, ಸಂತೋಷ್ ಮೂರೆ, ಸುಧಾಕರ್ ನಿಂಬಾಳ್ಕರ್, ಸಾದೇವ ಪಾಟೀಲ್, ಮಾಯಪ್ಪ ಕಾಂಬ್ಳೆ, ಉಮೇಶ್ ಕಾಂಬ್ಳೆ, ಗ್ರಾಮ ಪಂಚಾಯತ್ ಸದಸ್ಯರು ಈರಪ್ಪ ಕಾಂಬ್ಳೆ, ಶ್ರೀಮಂತ ಮಾಳಗೆಣ್ಣವರ್, ತಮ್ಮಣ್ಣಿ ದೇವಮಾನೆ, ಕುಡಚಿ ಪಟ್ಟಣದ ಪುರಸಭೆಯ ಅಧ್ಯಕ್ಷರು, ಸದಸ್ಯರು ಹಾಗೂ ಕುಡಚಿ ಪಟ್ಟಣದ ಗಣ್ಯ ನಾಯಕರು ಉಪಸ್ಥಿತರಿದ್ದರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಬಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.